ಲೋಕಸಭೆ ಚುನಾವಣೆಗಾಗಿ ಈಗಾಗಲೇ ಜೆಡಿಎಸ್ನವರು ಬಿಜೆಪಿಯವರು ಮೈತ್ರಿ ಮಾಡಿಕೊಂಡಿದ್ದಾರೆ. ಆದರೆ ಜೆಡಿಎಸ್ನವರಿಗೆ ಎಷ್ಟು ಸ್ಥಾನವನ್ನ ಬಿಜೆಪಿಯವರು ಬಿಟ್ಟುಕೊಡ್ತಾರೆ ಎನ್ನುವಂತ ಒಂದಷ್ಟು ಪ್ರಶ್ನೆಗಳು ಇವೆ. ಮೈತ್ರಿ ಸೀಟ್ ಹಂಚಿಕೆ ಗೊಂದಲಕ್ಕೆ ಬಹುತೇಕ ತೆರೆ ಎಳೆಯಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕ್ಷೇತ್ರ ಹಂಚಿಕೆ ಬಗ್ಗೆ ಮಾತುಕತೆ ಬಹುತೇಕ ಫೈನಲ್ ಆಗಿದೆ. ಹಾಸನ, ಮಂಡ್ಯ, ಕೋಲಾರ ಬಹುತೇಕ ಜೆಡಿಎಸ್ ಪಾಲಾಗುತ್ತಾ ಹಾಗಾದ್ರೆ? ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಅಮಿತ್ ಶಾ ಜೊತೆಗೆ 20 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಉಳಿದ ಕ್ಷೇತ್ರಗಳ ಬಗ್ಗೆ ಮುಂದೆ ಚರ್ಚೆ ನಡೆಸೋಣ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದ್ದಾರೆ. ತುಮಕೂರು, ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಮಾತುಕತೆ ಇಲ್ಲ, ಮತ್ತೊಮ್ಮೆ ಚರ್ಚೆ ಮಾಡೋಣ ಅಂತ ಬಿಜೆಪಿ ಹೈಕಮಾಂಡ್ ಹೇಳಿದೆ. ಹಾಸನ, ಮಂಡ್ಯ ಸೀಟು ಗಿಟ್ಟಿಸಿಕೊಂಡಿದ್ದಾರೆ ಇಲ್ಲಿ HDK ಅವರು. ಪ್ರೀತಮ್ ಗೌಡ, ಸುಮಲತಾಗೆ ಕುಮಾರಣ್ಣ ಈ ಮೂಲಕ ಕೌಂಟರ್ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. 2 ಕ್ಷೇತ್ರಗಳನ್ನು ಪಡೆಯುವ ಮೂಲಕ ಟಕ್ಕರ್ನ ಕೊಟ್ಟಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅವರು. ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಮೈತ್ರಿ ಏನೋ ಆಗಿದೆ, ಬಿಜೆಪಿ ಅವರದು ಹಾಗೇನೆ ಜೆಡಿಎಸ್ನವರ ಮೈತ್ರಿ ಆಗಿದೆ. ಇಬ್ರು ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಕಂಡವರು. ಹೀಗಾಗಿ ಬಿಜೆಪಿ ಅವರಿಗೆ ಇರೋ ಚಿಂತೆ ಅಂತ ಹೇಳಿದ್ರೆ ಇರುವಂತ ಕ್ಷೇತ್ರಗಳನ್ನ ಉಳಿಸಿಕೊಳ್ಬೇಕು ಎನ್ನುವಂಥದ್ದಾಗಿ. ಹೀಗಾಗಿ ಜೆಡಿಎಸ್ನವರ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡ್ರೆ ಬೆಟರ್ ಎನ್ನುವಂಥ ಕಾರಣಕ್ಕಾಗಿ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಮೈತ್ರಿ ಮಾಡಿಕೊಂಡಿದ್ದಾರೆ. ಆಲ್ರೆಡಿ ಮಾತುಕತೆ ಎಲ್ಲ ಮುಗಿದು ಹೋಗಿದೆ ಮೈತ್ರಿ ವಿಚಾರಕ್ಕಾಗಿ. ಇನ್ನುಳಿದಂತೆ ಗಮನಿಸ್ತಾ ಹೋಗೋದಾದ್ರೆ ಕ್ಷೇತ್ರ ಹಂಚಿಕೆ ವಿಚಾರವಾಗಿ ಮಾತುಕತೆ ಆಗಬೇಕು. ಎಷ್ಟೆಲ್ಲ ಲೋಕಸಭಾ ಕ್ಷೇತ್ರಗಳನ್ನ ಜೆಡಿಎಸ್ನವರಿಗೆ ಬಿಟ್ಟು ಕೊಡ್ತಾರೆ ಬಿಜೆಪಿಯವರು ಅಂತೇಳಿ. ಯಾಕಂತ ಹೇಳಿದ್ರೆ ಸದ್ಯ ಜೆಡಿಎಸ್ನವರು ರಾಜ್ಯದಲ್ಲಿ ಹೊಂದಿರುವಂಥ ಕ್ಷೇತ್ರ ಅಂತ ಹೇಳಿದ್ರೆ ಹಾಸನದಲ್ಲಿ ಮಾತ್ರ ಒಬ್ಬರು ಸಂಸದರು ಇದ್ದಾರೆ ಜೆಡಿಎಸ್ ಪಕ್ಷದಿಂದ, ಪ್ರಜ್ವಲ್ ರೇವಣ್ಣ. ಹಾಗೆಯೇ ಅದನ್ನು ಹೊರತುಪಡಿಸಿ ಬೇರೆ ಯಾವ ಕ್ಷೇತ್ರ ಸಿಗಬಹುದು ಮೈತ್ರಿ ಆದ ಬಳಿಕ ದೊಡ್ಡ ಮಟ್ಟದ ಕಣ್ಣಿಟ್ಟಿದ್ದಾರೆ. ಒಂದಿಷ್ಟು ಕ್ಷೇತ್ರಗಳು ನಮ್ಗೆ ಬೇಕು ಅಂತ ಹೇಳಿದ್ದಾರೆ. ಆದರೆ ಹಾಲಿ ಸಂಸದರು ಬಿಜೆಪಿಯವರು ಇರುವಂಥ ಕಾರಣಕ್ಕಾಗಿ ಅದು ಕಷ್ಟ ಸಾಧ್ಯ. ಗಮನಿಸ್ತಾ ಹೋಗೋದಾದರೆ ಹಾಸನ ಓಕೆ ಎಂದಿದ್ದಾರೆ ಎನ್ನಲಾಗ್ತಾ ಇದೆ. ಅಮಿತ್ ಶಾ ಅವರು ಹಾಸನ ಲೋಕಸಭಾ ಕ್ಷೇತ್ರ ಜೆಡಿಎಸ್ನವರಿಗೆ ಬಿಟ್ಟು ಕೊಡೋಕೆ ಓಕೆ ಅಂದಿದ್ದಾರೆ. ಹಾಗೆಯೇ ಮಂಡ್ಯ ಲೋಕಸಭಾ ಕ್ಷೇತ್ರ, ಮಂಡ್ಯದಲ್ಲಿ ಸದ್ಯ ಸಂಸದರು ಸುಮಲತಾ ಅಂಬರೀಶ್ ಅವರು ಆ ಕ್ಷೇತ್ರವನ್ನು ಬಿಟ್ಟುಕೊಡೋಕೆ ಓಕೆ ಎಂದಿದ್ದಾರೆ. ಕೋಲಾರ ಬಿಜೆಪಿಯ ಕೈವಶದಲ್ಲಿದೆ. ಕೋಲಾರ ಕ್ಷೇತ್ರವನ್ನು ಬಿಟ್ಟುಕೊಡೋಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದರೆ ಈ 3 ಕ್ಷೇತ್ರಗಳು ಮಾತ್ರ ಜೆಡಿಎಸ್ಗೆ, ಇದರ ಹೊರತಾಗಿ ಬೇರೆ ಕ್ಷೇತ್ರಗಳನ್ನು ಕೂಡ ಕೊಡಬಹುದಾ ಹಳೆ ಮೈಸೂರು ಭಾಗದಲ್ಲಿ ಎನ್ನುವಂಥ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ. ಉಳಿದ ಕ್ಷೇತ್ರಗಳ ಬಗ್ಗೆ ಮುಂದಿನ ಹಂತದಲ್ಲಿ ಮಾತುಕತೆಯನ್ನು ನಡೆಸೋಣ ಅಂತೇಳಿ ಕ್ಲಿಯರ್ ಆಗಿ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ. ಹಾಗೆಯೇ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ತುಮಕೂರು, ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಯಾವುದೇ ಮಾತುಕತೆ ಆಗಿಲ್ಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾದರು. ಮಾಜಿ CM HD ಕುಮಾರಸ್ವಾಮಿ ಅವರು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಹಾಸನ, ಮಂಡ್ಯ, ಕೋಲಾರ ಈ 3 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟು ಕೊಡೋಕೆ ಒಂದು ಕಡೆಯಲ್ಲಿ ಬಿಜೆಪಿಯವರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಅಮಿತ್ ಶಾ ಜೊತೆ ಯಾವೆಲ್ಲ ವಿಚಾರಗಳ ಕುರಿತು HDK ಚರ್ಚೆಯನ್ನ ನಡೆಸಿದ್ರು? ಜನಾರ್ದನ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪತ್, ಇವತ್ತು ಅಮಿತ್ ಶಾ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ಬಂದಿದ್ದಾರೆ. ಬಹಳ ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ಅನ್ನೋಂಥ ಮಾಹಿತಿ. ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ ತನ್ನಲ್ಲೇ ಉಳಿಸ್ಕೊಳ್ಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಒಂದ್ ಕಡೆಯಲ್ಲಿ ಸುಮಲತಾ ಅವರು ಆ ಕ್ಷೇತ್ರವನ್ನ ನಾನು ಹಿಂದೆ ಸ್ಪರ್ಧೆ ಮಾಡಿದ್ದೀನಿ, ಹಾಲಿ ಸಂಸದೆ ಇದ್ದೀನಿ, ಬಿಜೆಪಿಗೂ ಕೂಡ ನಾನು ಬೆಂಬಲವನ್ನ ಕೊಟ್ಟಿದ್ದೀನಿ ಕಳೆದ ಚುನಾವಣೆಯಲ್ಲಿ. ಈಗ ಬಿಜೆಪಿಯಿಂದನೇ ಅವಕಾಶವನ್ನ ಕೊಡಿ ಅಂತ ಹೇಳಿ ಸುಮಲತಾ ಅವರು ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಸ್ವಲ್ಪ ಕಗ್ಗಂಟಾಗಿತ್ತು. ಆದ್ರೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಂಪತ್, ಸುಮಲತಾ ಅವರಿಗೆ ಬೇರೆ ಏನಾದ್ರೂ ಅವಕಾಶ ಮಾಡಿಕೊಡೋದ್ರ ಬಗ್ಗೆ ಚರ್ಚೆಯಾಗಿ ಜೆಡಿಎಸ್ಗೆ ಆ ಕ್ಷೇತ್ರವನ್ನ ಬಿಟ್ಟುಕೊಡ್ಬೇಕು ಅನ್ನುವಂತ ತೀರ್ಮಾನ ಆಗಿದೆ ಅಂತೇಳಿ. ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಆ ಕ್ಷೇತ್ರವನ್ನ ಮಂಜುನಾಥ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಜಯದೇವಾದ ಅಲ್ಲಿ ನಿವೃತ್ತರಾಗಿದ್ದ ನಂತರದಲ್ಲಿ, ಜಯದೇವ ಆಸ್ಪತ್ರೆ ನಿವೃತ್ತರಾದ ನಂತರದಲ್ಲಿ ಅವರಿಗೆ ಈಗ ಆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ, ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ. ಆದ್ರೆ
ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡ್ಬೇಕು, ಜೆಡಿಎಸ್ಗೆ ಕೊಡಬೇಕು ಅಂತೇಳಿ ಜೆಡಿಎಸ್ ಒಂದ್ ಕಡೆ ಪಟ್ಟಿ ಹಿಡ್ಕೊಂಡು ಕೂತ್ಕೊಂಡಿದ್ರು ಸಹಿತ ಅದನ್ನ ಬಿಜೆಪಿಯಲ್ಲಿ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ತೀರ್ಮಾನ ಅಂತ ಮಾಡದಂತೆ ಕಾಣ್ತಾ ಇದೆ. ಅದೇ ಕಾರಣಕ್ಕಾಗಿ ಇವತ್ತು ಮಂಡ್ಯ ಮತ್ತು ಹಾಸನ ಮತ್ತು ಕೋಲಾರ 3 ಕ್ಷೇತ್ರದ ಬಗ್ಗೆ ಮಾತ್ರ ಚರ್ಚೆಯನ್ನು ಮಾಡಿ ಉಳಿದಂತ ಕ್ಷೇತ್ರಗಳ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ ಅನ್ನೋಂತ ಮಾತನ್ನ ಅಮಿತ್ ಶಾ ಹೇಳಿ ಕಳಿಸಿದ್ದಾರೆ ಅನ್ನೋಂತ ಮಾಹಿತಿ. ಈ 3 ಕ್ಷೇತ್ರವನ್ನ ಜೆಡಿಎಸ್ ಒಂದು ಹಂತಕ್ಕೆ ಈಗ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಮಾತುಕತೆ ಹಂತದಲ್ಲಿ ಓಕೆ ಆಗಿದೆ, ಹೈಕಮಾಂಡ್ ಒಪ್ಪಿದೆ ಅನ್ನೋಂತ ಮಾಹಿತಿ. ಇದಕ್ಕಿನ್ನು ರಾಜ್ಯ ಬಿಜೆಪಿ ಘಟಕ ಮತ್ತೆ ಹೋಗಿ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿ ಮತ್ತೆ ಆ ವಿಚಾರದ ಬಗ್ಗೆ, ಕೋಲಾರ ಕ್ಷೇತ್ರದ ಬಗ್ಗೆ ಆಕ್ಷೇಪ ಹಾಕುವಂತ ಸಾಧ್ಯತೆನೂ ಕೂಡ ತಳ್ಳಿ ಹಾಕುವಾಗಿಲ್ಲ. ಆದ್ರೆ ಸದ್ಯಕ್ಕಂತೂ ಬಿಜೆಪಿ ಹೈಕಮಾಂಡ್ ನವರು ಒಪ್ಕೊಂಡಿದ್ದಾರೆ ಕೋಲಾರ ಮತ್ತು ಮಂಡ್ಯ ಹಾಸನ ಬಿಜೆಪಿ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಅಂತೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಜೆಡಿಎಸ್ ಕೇವಲ 3 ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ಇರುವಂತೆ ಕಾಣ್ತಾ ಇಲ್ಲ. ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಕನಿಷ್ಠ ಒಂದು 5 ಕ್ಷೇತ್ರವನ್ನಾದ್ರೂ ಕೇಳಬೇಕು. ಎನ್ಡಿಎ ಮೈತ್ರಿಕೂಟಕ್ಕೆ ಸೇರಿದ ಮೇಲೆ ಅದರಿಂದ ಜೆಡಿಎಸ್ಗೂ ಲಾಭ ಆಗ್ಬೇಕು ಅನ್ನೋಂತ ಒಂದು ಆಲೋಚನೆಯನ್ನು ಅವ್ರು ಮಾಡ್ಕೊಂಡು 5 ಕ್ಷೇತ್ರವನ್ನಾದ್ರೂ ಕೇಳಬೇಕು. 5 ಕ್ಷೇತ್ರ ಇನ್ನೆರಡು ಯಾವುದು ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೇಲೂ ಸಹಿತ ಜೆಡಿಎಸ್ ಕಣ್ಣಿಟ್ಟಿದೆ. ಆದ್ರೆ ಅದ್ರ ಬಗ್ಗೆ ಈಗ ಚರ್ಚೆ ಆಗಿಲ್ಲ, ಇವತ್ತಿನ ಇದರಲ್ಲಿ ಚರ್ಚೆ ಆಗಿಲ್ಲ. ಆದ್ರೆ ಅಂತ ಆಲೋಚನೆಯನ್ನು ಜೆಡಿಎಸ್ ಇಟ್ಕೊಂಡಿದೆ. ಬಿಜೆಪಿ ಜೊತೆಯಲ್ಲಿ ಬೆಂಬಲದಲ್ಲಿ 5 ಕ್ಷೇತ್ರಗಳನ್ನ ಗೆದ್ದುಕೊಂಡ್ರೆ ಜೆಡಿಎಸ್ ರಾಜ್ಯದಲ್ಲಿ ಮತ್ತಷ್ಟು ಬಲ ಆಗತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಕೇಂದ್ರ ಸರ್ಕಾರ ರಚನೆ ಮಾಡುವಂತ ವಿಚಾರ ಸಂದರ್ಭ ಬಂದ್ರೆ ಜೆಡಿಎಸ್ ನ ಪಾತ್ರ ದೊಡ್ಡದಿರುತ್ತೆ, ಜೆಡಿಎಸ್ಗೂ ಕೂಡ ವೈಯಕ್ತಿಕವಾಗಿ ಲಾಭ ಆಗತ್ತೆ. ಎಲ್ಲಾ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಅಂತಹ ಒಂದು ಆಲೋಚನೆಯನ್ನ ಜೆಡಿಎಸ್ ಮಾಡ್ತಾ ಇದೆ. ಸದ್ಯಕ್ಕೆ ಕಗ್ಗಂಟಾಗಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರಿಗೂ ಸಹಿತ ಮಂಡ್ಯ ಲೋಕಸಭಾ ಕ್ಷೇತ್ರ. ಅಲ್ಲಿ ಸುಮಲತಾ ಅವರ ಪಟ್ಟಿಡ್ಕೊಂಡಿರೋ ಕಾರಣಕ್ಕಾಗಿ ಆ ಕ್ಷೇತ್ರವನ್ನ ಬಿಟ್ಕೊಟ್ರೆ ಸುಮಲತಾ ಅವರು ರೆಬಲ್ ಆಗ್ತಾರೆ. ತಮ್ಮಲ್ಲಿ ಉಳಿಸ್ಕೊಳ್ಳಕ್ಕೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಜೆಡಿಎಸ್ ನ ಭದ್ರಕೋಟೆ ಆಗಿರುವಂತಹ ಮಂಡ್ಯವನ್ನ ಜೆಡಿಎಸ್ ಬಿಟ್ಕೊಡೋದಕ್ಕೆ ಸಿದ್ಧ ಇಲ್ಲ. ಹಾಗಾಗಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಇದೊಂದು ಕ್ಷೇತ್ರ ಬಹಳ ಕಗ್ಗಂಟಾಗಿತ್ತು. ಈಗ ಸದ್ಯಕ್ಕೆ ಕ್ಷೇತ್ರಗಳನ್ನ 3 ಕ್ಷೇತ್ರಗಳನ್ನ ಫೈನಲ್ ಮಾಡ್ಕೊಂಡು ಬಂದಿದೆ ಜೆಡಿಎಸ್. ಆದ್ರೆ ಎಲ್ಲಿ ಯಾರ್ಯಾರ ಅಭ್ಯರ್ಥಿ ಅನ್ನೋದು ಫೈನಲ್ ಆಗಿಲ್ಲ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ನಿಂತ್ರೆ ಸೋಲ್ತಾರೆ, ಅವ್ರಿಗೆ ವರ್ಚಸ್ಸಿಲ್ಲ ಅನ್ನೋ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಯಾರ ಅಭ್ಯರ್ಥಿ ಆಗ್ಬೇಕು ಅನ್ನೋದು ಫೈನಲ್ ಆಗಿಲ್ಲ, ಕೋಲಾರದಲ್ಲೂ ಫೈನಲ್ ಆಗಿಲ್ಲ. ಕ್ಷೇತ್ರ ಅಂತೂ ಸದ್ಯಕ್ಕೆ 3 ಕ್ಷೇತ್ರಗಳನ್ನ ಮಾತ್ರ ಫೈನಲ್ ಮಾಡ್ಕೊಂಡ್ ಬಂದಿದೆ. 12 ಕ್ಷೇತ್ರಗಳನ್ನ ಕೇಳುವ ಆಲೋಚನೆಯಲ್ಲಿ ಜೆಡಿಎಸ್ ನಾಯಕರಿದ್ದಾರೆ. ಅದನ್ನ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಇನ್ನೂ ತೀರ್ಮಾನವನ್ನ ಮಾಡಿಲ್ಲ ಯಾವ ಕ್ಷೇತ್ರ ಬಿಟ್ಕೊಡ್ಬೇಕು ಅಂತ ಹೇಳಿ. ಜೆಡಿಎಸ್ ಒಂದೆಲ್ಲ ಕೇಳಿದ್ರು ಬಿಟ್ಕೊಡ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆ ಆಗ್ಬೇಕಾಗಿದೆ. 3 ಕ್ಷೇತ್ರಕ್ಕೆ ಜೆಡಿಎಸ್ ತೃಪ್ತಿ ಆಗತ್ತಾ ಅನ್ನೋದು ಕೂಡ ಇಲ್ಲಿರುವಂತ ಪ್ರಶ್ನೆ. ಆಲ್ರೆಡಿ 3 ಕ್ಷೇತ್ರವನ್ನ ಪಡ್ಕೊಂಡಾಗ್ಯೂ ಸಹಿತ ಆ 3 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋದು ಕೂಡ ಇನ್ನು ಫೈನಲ್ ಆಗ್ಬೇಕಾಗಿದೆ. ಒಟ್ಟಲ್ಲಿ ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಹೋಗಿ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಿದ್ದು ಕೇವಲ 3 ಕ್ಷೇತ್ರವನ್ನ ಪಡ್ಕೊಳ್ಳೋದಕ್ಕಷ್ಟೇ ಸೀಮಿತ ಆಗಿದೆ ಹೊರತು ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದಕ್ಕಾಗ್ಲಿ ಅಥವಾ ಮಂಡ್ಯ ಫೈನಲ್ ಆಗೇ ಬಿಡ್ತು ಅನ್ನೋದಕ್ಕೂ ಕೂಡ ಇನ್ನೂ ಸಾಧ್ಯತೆ ಬರ್ತಾ ಇಲ್ಲ, ತೀರ್ಮಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸುಮಲತಾ ಅವರು ನಾಳೆ ದಿನ ಪ್ರೆಸ್ ಮೀಟ್ ಮಾಡ್ತಾರೆ ಮಂಡ್ಯದಲ್ಲಿ ಅನ್ನೋಂತ ಮಾಹಿತಿ ಇದೆ. ಅವರು ಪ್ರೆಸ್ ಮೀಟ್ ಮಾಡಿ ಏನ್ ಘೋಷಣೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪರಿಣಾಮ ಬೀರುವಂತ ವಿಚಾರ. ಒಂದ್ ವೇಳೆ ಅವರು ತಾನು ರೆಬೆಲ್ ಆಗಿ ನಿಲ್ತೀನಿ ಅನ್ನೋ ಮಾತನ್ನ ಹೇಳಿದ್ರೆ ಆವಾಗ ಜೆಡಿಎಸ್ ನಾಯಕರು ಬಿಜೆಪಿ ನಾಯಕರು ಏನ್ ಮಾಡ್ತಾರೆ? ಅವರ ಮನವೊಲಿಸೋ ಪ್ರಯತ್ನ ಮಾಡ್ತಾರಾ ಅಥವಾ ವಾಪಸ್ ಬಿಜೆಪಿಯಿಂದನೇ ಅವರಿಗೆ ಸ್ಪರ್ಧೆಗೆ ಅವಕಾಶ ಮಾಡಿಕೊಡ್ತಾರಾ? ಇದೆಲ್ಲವೂ ಕೂಡ ಪ್ರಶ್ನೆಗಳು ಸಾಕಷ್ಟಿದಾವೆ. ಕುಮಾರಸ್ವಾಮಿ ಅಂತೂ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಒಂದು ಹಂತದ ಟಿಕೆಟ್ ಹಂಚಿಕೆ ವಿಚಾರವಾಗಿ ಒಂದು ಹಂತದ ಮಾತುಕತೆ ಆಗಿದೆ. ಇನ್ನು ಸಾಕಷ್ಟು ಬಾರಿ ಭೇಟಿಯಾಗಿ ಈ ವಿಚಾರದ ಬಗ್ಗೆ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ರಾಜ್ಯದಿಂದ ಬಿಜೆಪಿ ಲೀಸ್ಟ್ ಬಿಡುಗಡೆ ಆಗುವಾಗ, ಮೊದಲೇ ಪಟ್ಟಿ ಬಿಡುಗಡೆ ಆಗುವಾಗ ಜೆಡಿಎಸ್ ನ ಕನಿಷ್ಠ 2 ಕ್ಷೇತ್ರವಾದ್ರೂ 3 ಕ್ಷೇತ್ರವಾದ್ರೂ ಸಹಿತ ಅದರಲ್ಲಿ ಹೆಸರು ಇರಬೇಕು ಅನ್ನೋಂತ ಆಲೋಚನೆಯನ್ನ ಜೆಡಿಎಸ್ ನಾಯಕರು ಕೂಡ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈ ಮೊದಲನೇ ಹಂತದ ಚರ್ಚೆ ಮುಕ್ತಾಯ ಆಗಿದೆ. ಬಹುಶಃ ಮುಂದಿನ ವಾರದಷ್ಟೊತ್ತಿಗೆ ಅಂದ್ರೆ ಮಾರ್ಚ್ ಮೊದಲನೇ ವಾರದಲ್ಲಿ ಒಂದು ಮೊದಲ ಹಂತದ ಪಟ್ಟಿ ಸಿದ್ಧ ಆಗುವಂತ ಸಾಧ್ಯತೆ ಇದೆ. ಸಂಪತ್, ಥ್ಯಾಂಕ್ ಯು ಜನಾರ್ದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.